ಹಾಯ್, ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಅಂತಹ ಅಭ್ಯರ್ಥಿಗಳಿಗೆ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಇದೇನಂತ ಹೇಳಿದರೆ, ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಲ್ಲಿ ಅಂದರೆ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಅವರು ಪೇಪರ್ ನೋಟಿಫಿಕೇಷನನ್ನು ಮಾಡಿದ್ದಾರೆ, ಅಂದರೆ ಪೇಪರ್ ಕಾಲನ್ನು ಮಾಡಿದ್ದಾರೆ. ಸೊ ಇದು ವಿಜಯವಾಣಿ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂತಹ ಪತ್ರಿಕಾ ಪ್ರಕಟಣೆ ಆಗಿರೋದ್ರಿಂದ ಈ ಹುದ್ದೆಗಳಿಗೆ ತಾವು ಅಪ್ಲಿಕೇಶನನ್ನು ಸಲ್ಲಿಸಿ ಆ ಹುದ್ದೆಯನ್ನು ತಾವು ಪಡೆದುಕೊಳ್ಳಬಹುದು. ಯಾವೆಲ್ಲ ಅಭ್ಯರ್ಥಿಗಳಿಗೆ ಇಂಟ್ರೆಸ್ಟ್ ಇದೆಯೋ ಅಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಸೊ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್, ಶ್ರೀ ಆದಿಚುಂಚನಗಿರಿ ಕ್ಷೇತ್ರ 571811 ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ಮಾಡಲಿಕ್ಕೆ ತಾವು ಆ ಮೊಬೈಲ್ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನನ್ನು ಪಡೆದುಕೊಳ್ಬೋದು. ಹಾಗೆ ಇಮೇಲ್ ಅಡ್ರೆಸ್ಸನ್ನು ಕೂಡ ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿರ್ತಕ್ಕಂತಹ ದಿನಾಂಕ ಯಾವುದು ಅಂತ ನೋಡೋದಾದರೆ 23/2/2026 ಈ ಪ್ರಕಟಣೆ ಏನಾಗಿದೆ, ಪತ್ರಿಕೆಯಲ್ಲಿ ಪಬ್ಲಿಷ್ ಆಗಿದೆ. ಸೊ ಯಾವ ಹುದ್ದೆ ಖಾಲಿ ಇದ್ದಾವೆ, ಆಮೇಲೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡೋದಾದರೆ, ಸೊ ಈ ಪ್ರಕಟಣೆಯನ್ನು ನಾನು ಇನ್ ಡೀಟೇಲಾಗಿ ಓದ್ತಾ ಹೋಗ್ತೀನಿ. ಯಾಕಂದರೆ ನಿಮಗೆ ಅದು ಸರಿಯಾಗಿ ಕಾಣಿಸ್ದಿರ್ಬೋದು, ಸ್ವಲ್ಪ ಬ್ಲರ್ ಆಗಿಯೂ ಕೂಡ ಕಾಣಿಸ್ಬೋದು. ಅದಕ್ಕೋಸ್ಕರನೇ ನಾನು ಎಲ್ಲ ಮಾಹಿತಿಯನ್ನು ಡೀಟೇಲಾಗಿ ಓದ್ತಾ ಹೋಗ್ತೀನಿ. ಸರಿಯಾಗಿ ಕೇಳಿಸ್ಕೊಂಡು ಆಮೇಲೆ ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಸಲ್ಲಿಸಿ. ಸೊ ಮೊದಲಿಗೆ ಹೇಳೋದಾದರೆ, ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ ವತಿಯಿಂದ ನಡೆಯುತ್ತಿರುವಂತಹ ಅನುದಾನಿತ ಸಂಸ್ಕೃತ ಶಾಲೆಗಳಲ್ಲಿ ದಿನಾಂಕ 31/12/2020 ಪೂರ್ವದಲ್ಲಿ ವಯೋನಿವೃತ್ತಿ ರಾಜೀನಾಮೆಯಿಂದ ತೆರವಾಗಿರುವಂತಹ ಸಂಸ್ಕೃತ ಸಹಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಪ್ರಕ್ರಿಯೆ ಆರಂಭಿಸಿ ಭರ್ತಿ ಮಾಡಲು ಮಾನ್ಯ ನಿರ್ದೇಶಕರು, ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ, ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು 18 ಇವರ ಪತ್ರದ ಸಂಖ್ಯೆ, ಅಲ್ಲಿ ಡೀಟೇಲಾಗಿ ಹುದ್ದೆಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂತಹ ಪತ್ರದ ಸಂಖ್ಯೆಯನ್ನು ಕೂಡ ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಪತ್ರಿಕೆಯನ್ನು ಸಂಖ್ಯೆಯನ್ನು ನೋಡಿಕೊಂಡು ಸ್ವಲ್ಪ ನೀಟಾಗಿ ಎನ್ಕ್ವೈರಿ ಕೂಡ ನೀವು ಮಾಡ್ಕೋಬಹುದು. ದಿನಾಂಕ 12/2/2026 ಮೇರೆಗೆ ಅನುಮತಿ ನೀಡಿರುತ್ತಾರೆ. ಸದರಿ ಅನುಮತಿಯನ್ನು ಆಧರಿಸಿ ಷರತ್ತಿಗೆ ಒಳಪಟ್ಟು ನೇಮಕಾತಿ ಮಾಡಿಕೊಳ್ಳಲು ಈ ಕೆಳಕಂಡ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಇಲ್ಲಿ 2016ರಿಂದ 2020 ಏನು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಲ್ವ, ಅದು ವಯೋನಿವೃತ್ತಿ ಆಗಿರ್ಬೋದು, ರಾಜೀನಾಮೆಯಿಂದ ಆಗಿರ್ಬೋದು, ಅಥವಾ ಡೆತ್ ಆಗಿ ಹುದ್ದೆ ಖಾಲಿಯಾಗಿದ್ದರೂ ಕೂಡ ಅಂತಹ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಸೊ ಅಂಥ ಕಾರಣಗಳಿಂದ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ಈ ಸ್ಕೂಲಲ್ಲಿ, ಅಂದರೆ ಈ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ತುಂಬಿಕೊಳ್ತಾ ಇದ್ದಾರೆ. ಯಾವ್ಯಾವ ಹುದ್ದೆಗಳು ಮತ್ತು ಮೀಸಲಾತಿ ಬಿಂದು, ಯಾವ ಹುದ್ದೆಗೆ ಯಾವ ಮೀಸಲಾತಿ ಬಿಂದು ಬರುತ್ತೆ ಅಂತ ಹೇಳಿ ನೋಡುವುದಾದರೆ ಇನ್ ಡೀಟೇಲಾಗಿ ಇಲ್ಲಿ ನಾನೀಗ ಹೇಳ್ತಾ ಹೋಗ್ತೀನಿ. ಸೊ ಒಟ್ಟು 6 ಹುದ್ದೆಗಳಿದ್ದಾವೆ. ಇಲ್ಲಿ ಕ್ರಮ ಸಂಖ್ಯೆಯಲ್ಲಿ ನೋಡ್ಬೋದು ತಾವು. ಹುದ್ದೆ ವಿಷಯವನ್ನು ಕೊಟ್ಟಿದ್ದಾರೆ. ಮೀಸಲಾತಿ ಬಿಂದು ಸಂಖ್ಯೆ ಅಂದರೆ ರೋಸ್ಟರ್ ಬಿಂದು ಇದು. ಇನ್ನು ಮೀಸಲಾತಿ ಬಿಂದುವಿಗೆ ಸಂಬಂಧಪಟ್ಟ ಹಾಗೆ ಯಾವ ಕಾಸ್ಟ್ಗೆ ಬರುತ್ತೆ ಅಂತ ನೋಡುವುದಾದರೆ, ಮೊದಲನೇ ಹುದ್ದೆ ಸಂಸ್ಕೃತ ಸಹಶಿಕ್ಷಕರು, ಮೀಸಲಾತಿ ಬಿಂದು ಸಂಖ್ಯೆ 3. ಈ 3ನೇ ಸಂಖ್ಯೆಯಲ್ಲಿ ಬರ್ತಕ್ಕಂತಹ ಕಾಸ್ಟ್ ಯಾವುದು ಅಂತ ಹೇಳಿದರೆ ಪರಿಶಿಷ್ಟ ಪಂಗಡ, ST ಕೆಟಗರಿಗೆ ಸಹಶಿಕ್ಷಕರು, ಅಂದರೆ ಸಂಸ್ಕೃತ ಸಹಶಿಕ್ಷಕರು ಪೋಸ್ಟ್ ಇದೆ ಒಂದು. ಇನ್ನು 2ನೇ ಹುದ್ದೆ ಏನಿದೆ ಅಲ್ವಾ, ಇಂಗ್ಲೀಷ್ ಸಹಶಿಕ್ಷಕರು ಅಂತ ಇದೆ. ಇದು ರೋಸ್ಟರ್ ಬಿಂದುವಿನ ಪ್ರಕಾರ 20ನೇ ಸಂಖ್ಯೆಗೆ ಹೋಗುತ್ತೆ. 20ನೇ ಸಂಖ್ಯೆಯಲ್ಲಿ ಬರ್ತಕ್ಕಂತಹ ಮೀಸಲಾತಿ ಯಾವುದು, ಸಾಮಾನ್ಯ ಕೆಟಗರಿಗೆ ಇದು ಹೋಗುತ್ತೆ. ಅಂದರೆ ಇಂಗ್ಲೀಷ್ ಪೋಸ್ಟಿಗೆ ಸಾಮಾನ್ಯ ಅಭ್ಯರ್ಥಿಗಳು, ಜನರಲ್ ಕೆಟಗರಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು 3ನೇ ಪೋಸ್ಟ್ ಯಾವುದು ಅಂತ ಹೇಳಿದರೆ ಸಂಸ್ಕೃತ ಸಹಶಿಕ್ಷಕರು ಅಂತ ಇದೆ. ಈ ರೋಸ್ಟರ್ ಬಿಂದು ಯಾರಿಗೆ ಹೋಗುತ್ತೆ ಅಂತ ಹೇಳಿದರೆ 21, ಬಿಂದು ಸಂಖ್ಯೆ 21. 21ರಲ್ಲಿ ಬರ್ತಕ್ಕಂತಹ ಕಾಸ್ಟ್ ಯಾವುದು, ಪ್ರವರ್ಗ 2A, ಪ್ರವರ್ಗ 2A ಕೆಟಗರಿ 2A ಅಂತೇನು ಬರುತ್ತಲ್ವ, ಅಂತಹ ಅಭ್ಯರ್ಥಿಗಳು ಇಲ್ಲಿ ಸಂಸ್ಕೃತ ಸಹಶಿಕ್ಷಕರ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು 4ನೇ ಹುದ್ದೆ ಯಾವುದು ಅಂತ ಹೇಳಿದರೆ ಇಂಗ್ಲೀಷ್ ಸಹಶಿಕ್ಷಕರು ಅಂತ ಇದೆ. ಮೀಸಲಾತಿ ಬಿಂದುವಿನ ಸಂಖ್ಯೆ ಎಷ್ಟು, 22. ಇದರ 22ನೇ ಸಂಖ್ಯೆಗೆ ಬರ್ತಕ್ಕಂಥ ಕಾಸ್ಟ್ ಯಾವುದು, ಜನರಲ್ ಕೆಟಗರಿ, ಸಾಮಾನ್ಯ ಅಭ್ಯರ್ಥಿಗಳು ಇಲ್ಲಿ ಇಂಗ್ಲೀಷ್ ಸಹಶಿಕ್ಷಕರ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದು. ಇನ್ನು 5ನೇ ಹುದ್ದೆ ಸಂಸ್ಕೃತ ಸಹಶಿಕ್ಷಕರು, ರೋಸ್ಟರ್ ಬಿಂದುವಿನ ಸಂಖ್ಯೆ 23. ಮೀಸಲಾತಿ ವರ್ಗ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದರೆ ಪರಿಶಿಷ್ಟ ಜಾತಿ, ಅದರಲ್ಲೇ
ಪರಿಶಿಷ್ಟ ವರ್ಗದಲ್ಲೇ ಎ ಕೆಟಗರಿಗೆ ಬರುತ್ತೆ. ಸರಿ, ಏನಿದು ಎ ಕೆಟಗರಿ ಅಂತ ಹೇಳಿದರೆ ಅಂತ ಕೇಳಿದರೆ, ಏನೀಗ ಒಳ ಮೀಸಲಾತಿಗೆ ಜಾರಿ ಮಾಡಿದ್ರಲ್ವಾ ಯಾವುದರಲ್ಲಿ, ಎಸ್ ಸಿ ಕೆಟಗರಿಯಲ್ಲಿ. ಸೊ ಎಸ್ ಸಿ ಕೆಟಗರಿಯಲ್ಲಿ ಎ ಬಿ ಸಿ ಅಂತ ಹೇಳಿ ಒಳ ಮೀಸಲಾತಿಗೆ ಅನುಗುಣವಾಗಿ ಜಾರಿ ಮಾಡಿದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ಇಲ್ಲಿ ಎಸ್ ಸಿ ಕೆಟಗರಿಯಲ್ಲಿ ಬರ್ತಕ್ಕಂತಹ ಪ್ರವರ್ಗ ಎದವರಿಗೆ ಸಂಸ್ಕೃತ ಸಹಶಿಕ್ಷಕರ ಹುದ್ದೆ ಖಾಲಿ ಇದೆ. ಇನ್ನು ಆರನೇ ಕ್ರಮ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಹುದ್ದೆ ಸಂಸ್ಕೃತ ಸಹಶಿಕ್ಷಕರು, ಮೀಸಲಾತಿ ಬಿಂದುವಿನ ಸಂಖ್ಯೆ 24 ಯಾವ ಕೆಟಗರಿಗೆ ಹೋಗುತ್ತೆ ಅಂತ ಹೇಳಿದರೆ ಸಾಮಾನ್ಯ ಅಭ್ಯರ್ಥಿಗೆ ಈ ಮೀಸಲಾತಿ ಅಥವಾ ಈ ಕೆಟಗರಿ ಬರುತ್ತೆ. ಸೊ ಈ ಸಾಮಾನ್ಯ ಅಭ್ಯರ್ಥಿಗಳು ಸಂಸ್ಕೃತ ಸಹಶಿಕ್ಷಕರ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದು. ಇವಷ್ಟು 6 ಹುದ್ದೆಗಳು ಬೇರೆ ಬೇರೆ ಮೀಸಲಾತಿ ಬಿಂದುವಿನ ಸಂಖ್ಯೆ ಮತ್ತು ಮೀಸಲಾತಿಯ ವರ್ಗಗಳನ್ನು ಹೊಂದಿರುತ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಳಗಡೆ ಒಂದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ, ಅದನ್ನು ಕೇಳಿಸ್ಕೊಳ್ಳಿ. ಸೊ ಏನು ವಿಶೇಷ ಸೂಚನೆ ಅಂತ ಹೇಳಿದರೆ, 1ನೇ ಪಾಯಿಂಟ್ ಸೂಚನೆಯ ಸಂಖ್ಯೆ 1 ಅಂದರೆ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ. 1ನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ, ಕ್ರಮ ಸಂಖ್ಯೆ 1, 3, 5 ಮತ್ತು 6ರ ಸಂಸ್ಕೃತ ಸಹಶಿಕ್ಷಕರ ಹುದ್ದೆಗಳಿಗೆ SSLC ಹಾಗೂ ಸಂಸ್ಕೃತ ಸಾಹಿತ್ಯ, ಸಂಸ್ಕೃತ BA ಅಥವಾ ಶಾಸ್ತ್ರಿ ಅಥವಾ ವಿದ್ವಾನ್ ಮಾಧ್ಯಮ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕ್ರಮ ಸಂಖ್ಯೆ 1, 3, 5 ಮತ್ತು 6ರಲ್ಲಿ ಬರ್ತಕ್ಕಂತಹ ಸಂಸ್ಕೃತ ಶಿಕ್ಷಕರ ಹುದ್ದೆಗಳೇನಿದಾವಲ್ವ ಆ ಹುದ್ದೆಗಳಿಗೆ ಯಾವ ವಿದ್ಯಾರ್ಹತೆಯನ್ನು ಹೊಂದಿರಬೇಕು, SSLC ಆಗಿರಬೇಕು ಮತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಅಥವಾ ಸಂಸ್ಕೃತ BAಯನ್ನು ಪಡ್ಕೊಂಡಿರಬೇಕು, ಶಾಸ್ತ್ರೀಯ ಅಥವಾ ವಿದ್ವಾನ್ ಮಾಧ್ಯಮ ವಿದ್ಯಾರ್ಹತೆಯನ್ನು ಹೊಂದಿದ್ರೆ ಈ ಹುದ್ದೆಗಳಿಗೆ ತಾವು ಅಪ್ಲಿಕೇಶನನ್ನು ಹಾಕಬಹುದು. ಇನ್ನು 2ನೇ ಪಾಯಿಂಟ್ ಇದೆ. 2ನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ, ಕ್ರಮ ಸಂಖ್ಯೆ 2 ಮತ್ತು 4 ಆಂಗ್ಲ ಭಾಷಾ ಸಹಶಿಕ್ಷಕರ ಹುದ್ದೆಗೆ ಪದವಿ ಮತ್ತು B.Ed ಅಲ್ಲಿ ತೇರ್ಗಡೆ ಹೊಂದಿರಬೇಕು. ಅದರಲ್ಲೇ ಇಂಪಾರ್ಟೆಂಟಾಗಿ ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ತೇರ್ಗಡೆ ಹೊಂದಿರಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಸಿಂಪಲ್ಲಾಗಿ ಹೇಳೋದಾದರೆ ಡಿಗ್ರಿಯಲ್ಲಿ ಆಪ್ಷನಲ್ ಇಂಗ್ಲೀಷನ್ನು ಪಡ್ಕೊಂಡಿರಬೇಕು, ಹಾಗೆ B.Ed ಅಲ್ಲಿ ಇಂಗ್ಲೀಷ್ ಮೆಥಡನ್ನು ಸ್ಟಡಿ ಮಾಡಿರಬೇಕು. ಅಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು 3ನೇ ಪಾಯಿಂಟ್ ಏನಂತ ಇದೆ, 3ನೇ ಪಾಯಿಂಟ್ ಏನು ಹೇಳುತ್ತಂದರೆ, ಪತ್ರಿಕಾ ಪ್ರಕಟಣೆಗೊಂಡ 21 ದಿನದ ಒಳಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಪತ್ರಿಕೆಯಲ್ಲಿ ಪ್ರಕಟಣೆಗೊಂಡಿರ್ತಕ್ಕಂಥ ಡೇಟ್ ಯಾವುದು ಅಂತ ಹೇಳಿದ್ದೀನಿ, 23/2/2026 ಇದು ಪಬ್ಲಿಷ್ ಆಗಿರುವಂಥದ್ದು. ಸೊ ಅಲ್ಲಿಂದ 21 ದಿನಗಳವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಇನ್ನು 4ನೇ ಪಾಯಿಂಟ್ ಯಾವುದು ಅಂತ ಹೇಳಿದರೆ, ಮೇಲ್ಕಂಡ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅರ್ಹ ಅಭ್ಯರ್ಥಿಗಳು ಆಡಳಿತಾಧಿಕಾರಿಗಳು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್, ಶ್ರೀ ಆದಿಚುಂಚನಗಿರಿ ಕ್ಷೇತ್ರ, ನಾಗಮಂಡಲ ತಾಲೂಕು, ಮಂಡ್ಯ ಜಿಲ್ಲೆ ಇಲ್ಲಿನ ಆಡಳಿತಾಧಿಕಾರಿಗಳ ಕಚೇರಿಯಲ್ಲಿ 50 ರೂಗಳನ್ನು ಪಾವತಿಸಿ ಅರ್ಜಿಯನ್ನು ಪಡೆಯತಕ್ಕದ್ದು. ಈ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಷರತ್ತುಬದ್ಧ ಸೂಚನೆಗಳನ್ನು ಅರ್ಜಿಯಲ್ಲಿ ನಮೂದಿಸಲಾಗಿದೆ ಅಂಥೇಳಿ ಕೊಟ್ಟಿದ್ದಾರೆ. ಸೊ 4ನೇ ಪಾಯಿಂಟ್ ಏನು ಹೇಳ್ತಾ ಇದೆ, ನೀವೇನು ಈಗ ಟ್ರಸ್ಟ್ ಅಂತ ನೋಡಿದ್ರಲ್ವಾ, ಯಾವುದು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತ ಇದೆಯಲ್ವಾ, ಅಲ್ಲಿ ಹೋಗಿ 50 ರೂಪಾಯಿಯನ್ನು ಪೇ ಮಾಡಿ, ಅವರ ಕಚೇರಿಯಲ್ಲಿ 50 ರೂಪಾಯಿಯನ್ನು ಪೇ ಮಾಡಿ ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಳ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನಿದೆ, ಹುದ್ದೆಗೆ ಸಂಬಂಧಿಸಿದಂತಹ ಷರತ್ತುಬದ್ಧ ಸೂಚನೆಗಳನ್ನು ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವುಗಳನ್ನೆಲ್ಲವನ್ನು ನೀಟಾಗಿ ನೋಡಿಕೊಂಡು ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿ ನಿಮ್ಮ ಏನು ಕ್ವಾಲಿಫಿಕೇಷನ್ ಏನಾಗಿರುತ್ತಲ್ವ ಅದರ ಎಲ್ಲ ಡಾಕ್ಯುಮೆಂಟ್ಸ್ ಸರ್ಟಿಫಿಕೇಟ್ಗಳನ್ನು ಅದಕ್ಕೆ ಅಟ್ಯಾಚ್ ಮಾಡಿ ಅಲ್ಲೊಂದು ಕೊಟ್ಟು ಮತ್ತು ಯಾರಿಗೆ ಕೊಡಬೇಕಾಗಿರುತ್ತೆ, ಇನ್ನೊಂದು DDP ಆಫೀಸಿಗೆ ಒಂದು ಕೊಡಬೇಕಾಗಿರುತ್ತೆ. ಸೊ ಅಲ್ಲೊಂದು ಸಬ್ಮಿಟ್ ಮಾಡಿ ಆಮೇಲೆ ಸ್ಕೂಲಿಗೆ ಒಂದು ಸಬ್ಮಿಟ್ ಮಾಡಿ ಬರ್ಬೋದು. ಬರೀ 50 ರೂಪಾಯಿಯನ್ನು ಪೇ ಮಾಡಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಳ್ಳಿ. ಸೊ 21 ದಿನದ ಒಳಗಾಗಿಯೇ ಈ ಹುದ್ದೆಗೆ ಅಪ್ಲಿಕೇಶನನ್ನು ಸಲ್ಲಿಸಿ. ಇನ್ನೂ ನಿಮಗೆ 7 ರಿಂದ 8 ದಿನಗಳವರೆಗೂ ಕಾಲಾವಕಾಶವಿದೆ. ಆ ಸ್ಕೂಲಿನ ಟ್ರಸ್ಟ್ ಏನಿದೆ ಅಲ್ವಾ ಅಲ್ಲಿ ಹೋಗಿಬಿಟ್ಟು ಅಪ್ಲಿಕೇಶನ್ ಫಾರ್ಮನ್ನು ಪಡೆದುಕೊಂಡು ಅಪ್ಲಿಕೇಶನನ್ನು ನೀವೇನು ಮಾಡ್ಬೋದು, ಸಬ್ಮಿಟ್ ಮಾಡ್ಬೋದು. ಇನ್ನು ಎಲ್ಲಿ ಹೋಗ್ಬೇಕು ಸರ್ ಅಂತ ಕೇಳಿದರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಟ್ರಸ್ಟ್, ಶ್ರೀ ಆದಿಚುಂಚನಗಿರಿ ಕ್ಷೇತ್ರ, ನಾಗಮಂಡಲ ತಾಲೂಕು, ಮಂಡ್ಯ ಜಿಲ್ಲೆ. ನಿಮಗೆ ಅಷ್ಟು ಇನ್ನೂ ಕನ್ಫ್ಯೂಸ್ ಇದೆ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಮೊಬೈಲ್ ಸಂಖ್ಯೆ 3 ಮೊಬೈಲ್ ನಂಬರ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಆ 3 ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ
ಅಡ್ರೆಸ್ಸನ್ನು ತಿಳ್ಕೊಂಡು ಅಥವಾ ಮಾಹಿತಿಯನ್ನು ತಿಳಿದುಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.